ನಮಸ್ಕಾರ. ನಾನು ಶಿವಕುಮಾರ್. ಸೊ, ಎಕ್ಸರ್ಸೈಸ್ 3.3. ಓಕೆ. ಸೊ, ಎಕ್ಸರ್ಸೈಸ್ 3.3 ಸೆಕೆಂಡ್ ಮೇನ್ ಕ್ವೆಶ್ಚನ್. ಓಕೆ. ಸೊ, ಕ್ವೆಶ್ಚನ್ ಏನು ಹೇಳುತ್ತೆ ನೋಡಿ. ಫಾರ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಇಫ್ ದೇ ಎಕ್ಸಿಸ್ಟ್. ಇಫ್ ದೇ ಎಕ್ಸಿಸ್ಟ್ ಅಂದರೆ ಇನ್ ಕೇಸ್ A1/A2 ನಾಟ್ ಈಕ್ವಲ್ ಟು B1/B2. ಓಕೆ. ಸೊ ಇದು ಇಂಟರ್ಸೆಕ್ಟ್ ಆಗುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ, ಇಂಡಿಪೆಂಡೆಂಟ್ ಆಗಿರುತ್ತೆ. ಕ್ಲಿಯರ್? ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಡೈರೆಕ್ಟ್ ಕ್ವೆಶನ್ನ ಸ್ಟಾರ್ಟ್ ಮಾಡೋಣ. ಇಂಡಿಪೆಂಡೆಂಟ್ ಆಗಿರುತ್ತೆ. ಇಫ್ ವಿ ಆ್ಯಡ್ 1 to the numerator, okay, if we add 1 to the numerator and subtract 1 from the denominator, a fraction reduces to 1. ಅಂದರೆ ಫ್ರಾಕ್ಷನ್ 1 ಆಗುತ್ತೆ. ಇಲ್ಲಿ ಎಕ್ಸ್ ನ್ಯೂಮರೇಟರಿಂದ 1 ತೆಗಿಬೇಕು, ಡಿನಾಮಿನೇಟರಿಂದ 1 ಆ್ಯಡ್ ಮಾಡಬೇಕು, ಡಿನಾಮಿನೇಟರಿಂದ 1 ಸಬ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಇಟ್ ಬಿಕಮ್ಸ್ 1/2 ಇಫ್ ವಿ ಓನ್ಲಿ ಆ್ಯಡ್ 1 to the denominator. ವಾಟ್ ಈಸ್ ದ ಫ್ರಾಕ್ಷನ್? ಫ್ರಾಕ್ಷನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ. ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ. ಅಂದರೆ ಕನ್ಸ್ಟ್ರಕ್ಟ್ ಮಾಡಬೇಕು ಫಸ್ಟು. ಓಕೆ. ಇಲ್ಲಿ ಫಾರ್ಮ್ ಅಂದರೆ ಕನ್ಸ್ಟ್ರಕ್ಟ್ ಮಾಡಬೇಕು. ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ. ಓಕೆ. ಒಂದು ಭಿನ್ನ ರಾಶಿಯ ಅಂಶ ಅಂದರೆ ನ್ಯೂಮರೇಟರ್ 1 ಅನ್ನು ಸೇರಿಸಿ ಛೇದದಿಂದ 1 ಅನ್ನು ಕಳೆದು ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಓಕೆ. ಆ ಭಿನ್ನ ರಾಶಿಯ ಛೇದಕ್ಕೆ 1 ಅನ್ನು ಸೇರಿಸಿದರೆ ಅದು 1/2 ಎಂದಾಗುತ್ತದೆ. ಆ ಭಿನ್ನ ರಾಶಿ ಯಾವುದು? ಓಕೆ. ನಾವು ಈಗ ಆ ಫ್ರಾಕ್ಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ನ್ಯೂಮರೇಟರ್ ಬಿ ಎಕ್ಸ್. ನ್ಯೂಮರೇಟರ್ ಅಂದರೆ ಅಂಶ. ಓಕೆ. ಲೆಟ್ ಡಿನಾಮಿನೇಟರ್ ಬಿ ವೈ. ಸೊ ಫ್ರಾಕ್ಷನ್ ಈ ಥರ ಬರೀತು. ಸೊ ಕ್ವೆಶನ್ ಪ್ರಕಾರ ಒಂದು ಭಿನ್ನ ರಾಶಿಯ ಅಂಶಕ್ಕೆ ಇದು ಎಕ್ಸ್ ಅಪಾನ್ ವೈ. ಸೊ ಭಿನ್ನ ರಾಶಿಯ ಅಂಶಕ್ಕೆ 1 ಅನ್ನು ಸೇರಿಸಿ ಆ್ಯಡ್ ಮಾಡ್ತಾ ಇದೀವಿ. 1 ಆ್ಯಡ್ ಮಾಡ್ತಾ ಇದ್ದೀವಿ. ಛೇದದಿಂದ 1 ಅನ್ನು ಕಳೆದರೆ ಈಕ್ವಲ್ ಟು ಏನಾಗುತ್ತೆ? ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಅದು 1 ಆಗುತ್ತೆ. ಓಕೆ. ಸೊ ಇದನ್ನು ಜಸ್ಟ್ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಎಕ್ಸ್ ಪ್ಲಸ್ 1 ಈಕ್ವಲ್ ಟು ವೈ ಮೈನಸ್ ಇ ಪ್ಲಸ್ ವೈ ಈ ಕಡೆ ಬಂದಾಗ. ಓಕೆ. ಸೊ ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಕ್ವಲ್ ಟು ಮೈನಸ್ 1. ಇ ಪ್ಲಸ್ 1 ಈ ಕಡೆ ಕಳಿಸಿದಾಗ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೈನಸ್ 1 ಮೈನಸ್ 1. ಸೊ ಮೈನಸ್ ಮೈನಸ್ ಇದ್ದಾಗ ಆ್ಯಡ್ ಆಗುತ್ತೆ ವ್ಯಾಲ್ಯೂ. ಸೇಮ್ ಸಿಂಬಾಲ್ ಇದ್ದಾಗ ಮೈನಸ್ 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 1 ಪ್ಲಸ್ 1 ಇಷ್ಟು. ಎಕ್ಸ್ ಮೈನಸ್ ವೈ ಈಕ್ವಲ್ ಟು -2. ಇದು ನಮ್ಮದು ಫಸ್ಟ್ ಈಕ್ವೇಷನ್ ಆಯಿತು. ಸೊ ಈಗ ಕ್ವೆಶನ್ ಪ್ರಕಾರ ಆ ಭಿನ್ನ ರಾಶಿಯ ಛೇದಕ್ಕೆ 1 ಅನ್ನು ಸೇರಿಸಿದರೆ, ಹಂಗಂದರೆ ಎಕ್ಸ್ ಹಂಗೆ ಉಳಿಯುತ್ತೆ. ಛೇದ ಅಂದರೆ ಡಿನಾಮಿನೇಟರ್ಗೆ 1 ಮಾಡಿದರೆ ಇದು 1/2 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಸಿಂಪಲ್ ಟೆಕ್ನಿಕ್ ಇದೆ. ಸೊ 2x ಈಕ್ವಲ್ ಟು ಈ ವೈ ಈ ಕಡೆ ಇದ್ದಾಗ ವೈ ಪ್ಲಸ್, ಸೊ ಈ ವೈನ ಈ ಕಡೆ ಕಳಿಸ್ತಾ ಇದ್ದೀವಿ. 2x ಮೈನಸ್ ವೈ ಈಕ್ವಲ್ ಟು 1. ಸೊ ಸೆಕೆಂಡ್ ಇಕ್ವೇಷನ್ ಆಯಿತು. ಸೊ ಇದನ್ನು ಎಲಿಮಿನೇಷನ್ ಮೆಥಡಿಂದ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು -2, 2x ಮೈನಸ್ ವೈ ಈಕ್ವಲ್ ಟು 1. ಸೊ ಡೈರೆಕ್ಟ್ ವ್ಯಾಲ್ಯೂಸ್ ಇದೆ. ಓನ್ಲಿ ಸಬ್ಸ್ಟ್ರಾಕ್ಟ್ ಮಾಡೋಣ. ಸಿಂಬಲ್ ಚೇಂಜ್ ಮಾಡಿ ಮೈನಸ್ ಪ್ಲಸ್ ಮೈನಸ್.
ಸೊ -2x ಪ್ಲಸ್ 1x ಗ್ರೇಟರ್ ನಂಬರ್ ಸಿಂಬಲ್ ಎರಡರದ್ದು -x -y ಪ್ಲಸ್ y ಇದು ಹೋಯಿತು ಕಟ್ ಆಯಿತು ಮೈನಸ್ 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 ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ ಸೇಮ್ ಸಿಂಬಲ್ ಇದ್ದಾಗ ಇದು ಸೊ ಈ ಮೈನಸ್ನ ತೆಗೀತು ಎಕ್ಸ್ ಈಕ್ವಲ್ ಟು ಕ್ಲಿಯರ್. ಈಗ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಯಾವ್ದಾರ ಒಂದು ಇಕ್ವೇಶನ್. ನಾವು ಇಕ್ವೇಶನ್ 1ನಲ್ಲಿ ತಗೊಳ್ಳೋಣ. ಓಕೆ, ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು -2. ಸೊ ಎಕ್ಸಿನ ವ್ಯಾಲ್ಯೂ 3 ಇದೆ, -y ಈಕ್ವಲ್ ಟು -2. ಈ +3 ಈ ಕಡೆ ಹೋದಾಗ -3 ಆಗುತ್ತೆ. -y ಈಕ್ವಲ್ ಟು -2 ಮೈನಸ್. ಸೊ ಸೇಮ್ ಸಿಂಬಲ್ ಇದ್ದಾಗ ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ. ಓಕೆ, -5 ಈ ಮೈನಸ್ನ ತೆಗೀತು. ಸೊ y ಈಕ್ವಲ್ ಟು, ಸೊ ನಮ್ಮ ಫ್ರ್ಯಾಕ್ಷನ್ ಏನಾಯಿತು, ಎಕ್ಸ್ ಅಪಾನ್ ವೈ ಈಕ್ವಲ್ ಟು 3 ಅಪಾನ್. ಇದೇ ನಮ್ದು ಆನ್ಸರ್. ಓಕೆ, ಥ್ಯಾಂಕ್ ಯು.